ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ಶಾರದಾ 9ನೇ ಕ್ಲಾಸ್ ಸಂಸ್ಕೃತ ಪಠ್ಯ ಪುಸ್ತಕದ ತೃತೀಯ ಪಾಠ ಆತ್ಮವತ್ ಸರ್ವಭೂತೇಷು ಯಃ ಪಶ್ಯತಿ ಸ ಪಂಡಿತಃ ಅನ್ನೋ ಪಾಠದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವಿಡಿಯೋನಲ್ಲಿ ಅಭ್ಯಾಸ ಭಾಗವನ್ನ ನೋಡೋಣ, ಕನ್ನಡದ ವಿವರಣೆಯೊಂದಿಗೆ. ಈ ಒಂದು ವಿಡಿಯೋನಲ್ಲಿ ನಾವು ಪ್ರಶ್ನೆಗಳನ್ನು ಉತ್ತರಿಸಲು ಬೇಕಾದ ವ್ಯಾಕರಣ ಪಾಠವನ್ನು ಕಲಿಯುವಂಥದ್ದು ಇದೆ. ಹಾಗಾಗಿ ವ್ಯಾಕರಣ ಪಾಠಕ್ಕೂ ಪ್ರಶ್ನೆಗಳ ಉತ್ತರಗಳಿಗೂ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅಂತ ನಾನು ಕೇಳ್ಕೊತೇನೆ. ಮೊದಲನೇ ಪ್ರಶ್ನೆ, ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಸಂಸ್ಕೃತ ಭಾಷೆಯ ಲಿಖತ. ಸಂಸ್ಕೃತ ಭಾಷೆಯಲ್ಲಿ ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಈ ಪ್ರಶ್ನೆ. ಮಾತಾಮಹಿ ಕಸ್ಯ ಕಥಾಂ ಶ್ರಾವಿತವತಿ. ಅಜ್ಜಿಯವರು ಯಾರ ಕಥೆಯನ್ನ ನಿರೂಪಿಸಿದರು ಅಥವಾ ಮಕ್ಕಳಿಂದ ಕೇಳಿಸಿದರು ಅಂತಂದ್ರೆ, ಮಾತಾಮಹಿ ನಾಮದೇವ ಮಹಾರಾಜಸ್ಯ ಕಥಾಂ ಶ್ರಾವಿತವತಿ. ನಾಮದೇವರ ಕಥೆಯನ್ನ ಹೇಳಿದರು. ನಾಮದೇವಸ್ಯ ಗುರುಹು ನಾಮದೇವಂ ಕಿಂ ಅಧ್ಯಾಪಿತವಾನ್. ನಾಮದೇವರ ಗುರುಗಳು ನಾಮದೇವರಿಗೆ ಏನು ಉಪದೇಶವನ್ನ ಕೊಟ್ಟರು ಅಂತಂದ್ರೆ, ನಾಮದೇವಸ್ಯ ಗುರುಹು ನಾಮದೇವಂ ಅಧ್ಯಾಪಿತವಾನ್ ಯತ್ ಈಶ್ವರಃ ನ ಕೇವಲಂ ಮಂದಿರೇ ಭವತಿ. ಭಗವಂತನು ಕೇವಲ ಮಂದಿರಗಳಲ್ಲೇ ಇರೋದಿಲ್ಲಪ್ಪ, ಅಪಿತು ಸರ್ವೇಷು ಭೂತೇಷು ತಸ್ಯ ನಿವಾಸಃ ಭವತಿ ಇತಿ. ಅಂದ್ರೆ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಅವನು ವಾಸವಾಗಿದ್ದಾನೆ. ಅತಃ ತಸ್ಯ ಸರ್ವಾತ್ಮಕಸ್ಯ ಈಶ್ವರಸ್ಯ ಪೂಜನಂ ಕುರು. ಹೀಗಾಗಿ ಆ ಸರ್ವಾತ್ಮಕನಾದ ಭಗವಂತನ ಪೂಜೆಯನ್ನ ಮಾಡು ಇತಿ ಅಧ್ಯಾಪಿತವಾನ್. ಹೀಗೆ ಅವರು ಉಪದೇಶವನ್ನ ಕೊಟ್ಟರು. ನಾಮದೇವ ಕಯಾ ಭಾವನೆಯ ಧಾವನಂ ಕೃತವಾನ್. ನಾಮದೇವರು ಯಾವ ಭಾವನೆಯಿಂದ ಓಡಿದರು ಅಂತಂದ್ರೆ, ನಾಮದೇವ ಕರುಣೆಯ ಭಾವನೆಯ ಧಾವನಂ ಕೃತವಾನ್. ಕರುಣೆಯ ಭಾವನೆಯೊಂದಿಗೆ ಅವರು ಓಡಿದರು. ಬಾಲಕಯೋಹ ಮುಖೆ ಕಿಮರ್ಥಂ ಮ್ಲಾನೆ ಸಂಜಾತೆ. ಇಬ್ಬರ ಬಾಲಕರ ಮುಖಗಳು ಏಕೆ ಕುಂದಿದವು? ಬಾಲಕಯೋಹ ಮುಖೆ ಅಪರಾಧ ಭಾವನೆಯ ಮ್ಲಾನೆ ಸಂಜಾತೆ. ಅಪರಾಧ ಮಾಡಿದಂಥ ಭಾವನೆಯಿಂದ ತಲೆ ಗುಂದಿದವು ಅಂತ ಹೇಳ್ತಿದ್ದಾರೆ. ಮುಂದಕ್ಕೆ, ಕಪಿಲಃ ಮಾಧವೀಚ ತಂ ಸಂಕಲ್ಪಂ ಕೃತವಂತವು. ಕಪಿಲ ಮತ್ತು ಮಾಧವಿ ಏನೆಂದು ಸಂಕಲ್ಪಿಸಿದರು ಅಂತಂದ್ರೆ, ಕಪಿಲಃ ಮಾಧವೀಚ ಇತಿ ಸಂಕಲ್ಪಂ ಕೃತವಂತವು. ಈ ಸಂಕಲ್ಪವನ್ನ ಮಾಡಿದ್ರು ಏನು ಅಂತಂದ್ರೆ, ಅಸ್ಮಾಕಂ ಕಾಯೇನ ವಾಚ ಮನಸಾ ವಾ ಕಸ್ಯಾಪಿ ಪೀಡಾ ನ ಭವೇತ್. ನಮ್ಮ ದೈಹಿಕ ಕ್ರಿಯೆಗಳಿಂದಾಗಲಿ, ಮಾತಿನಿಂದಾಗಲಿ ಅಥವಾ ಮನಸ್ಸಿನ ಆಲೋಚನೆಗಳಿಂದಾಗಲಿ ಯಾರಿಗೂ ತೊಂದರೆ ಆಗಬಾರದು. ತಥಾ ಏವ ಕಸ್ಯಾಪಿ ಯಾ ಕಾಪಿ ಪೀಡಾ ಸ್ಯಾತ್ ತಾಂ ನಿವಾರಯಿತುಂ ಪ್ರಯತಾಮಹೆ. ಹಾಗೆಯೇ ಯಾರಿಗೆ ಯಾವುದೇ ತೊಂದರೆ ಆದರೂ ಕೂಡ ಅದನ್ನ ನಿವಾರಿಸುವುದಕ್ಕೆ, ಅದನ್ನ ಪರಿಹರಿಸುವುದಕ್ಕೆ ಪ್ರಯತ್ನ ಮಾಡುತ್ತೇವೆ ಅನ್ನುವಂತ ಒಂದು ಪ್ರಮಾಣವನ್ನ ಮಾಡಿದ್ರು. ತಂ ದೃಷ್ಟ ಪಾಷಾಣಖಂಡಂ ಸ್ವೀಕೃತ್ಯ ಮಾರಯಿತುಂ ಧಾವಿತವಂತೌ ಇತಿ ವಾಕ್ಯೆ ತಮ್ ಇತಿ ಸರ್ವನಾಮ ಶಬ್ದ ಕಸ್ಯ ಕೃತೆ ಪ್ರಯುಕ್ತ. ಈ ಒಂದು ವಾಕ್ಯದಲ್ಲಿ ಅವನನ್ನು ನೋಡಿ ಕಲ್ಲಿನ ಚೂರನ್ನು ತೆಗೆದು ಹೊಡೆಯಲು ಓಡಿದರು. ಈ ವಾಕ್ಯದಲ್ಲಿ ತಮ್ ಎನ್ನುವ ಪದ ಯಾರಿಗೆ ಅನ್ವಯಿಸುತ್ತೆ ಅಂತ ಕೇಳ್ತಾರೆ. ಅಸ್ಮಿನ್ ವಾಕ್ಯ ತಮ್ ಇತಿ ಸರ್ವನಾಮ ಶಬ್ದ ಶುನಕಸ್ಯ ಕೃತೆ ಪ್ರಯುಕ್ತ. ಇದು ನಾಯಿಗೆ ಪ್ರಯೋಗಿಸಲ್ಪಟ್ಟಿರುವಂತಹ ಪದ. ನಾಯಿಯನ್ನು ಹೊಡೆಯೋದಕ್ಕೆ ಹೋದರು ಅಂತ ಹೇಳಿ ದ್ವಿತೀಯ ವಿಭಕ್ತಿ ಪದ ಇದು. ಕಪಿಲಃ ಮಾಧವೀಚ ಕುತ್ರಗತವಂತೋ. ಕಪಿಲ ಮತ್ತು ಮಾಧವಿ ಎಲ್ಲಿಗೆ ಹೋದರು ಅಂತಂದ್ರೆ, ಕಪಿಲಃ ಮಾಧವೀಚ ಮಾತುಲ ಗೃಹಂ ಗತವಂತೌ. ಮಾವನವರ ಮನೆಗೆ ಹೋದರು. ಮಾತಾಮಹಿ ತಂ ಪ್ರಸಂಗಂ ದೃಷ್ಟವತಿ ತೌ ಆಹೂತವತಿ ಚ ಇತಿ ವಾಕ್ಯೆ ತೌ ಇತಿ ಶಬ್ದ ಕಸ್ಯಾಂ ವಿಭಕ್ತೌ ಅಸ್ತಿ. ಈ ಒಂದು ವಾಕ್ಯದಲ್ಲಿ ಅಜ್ಜಿಯವರು ಆ ಪ್ರಸಂಗವನ್ನ ನೋಡಿದರು, ಅವರನ್ನು ಆಹ್ವಾನಿಸಿದರು. ತೌ ಅನ್ನೋ ಪದ ಅವರನ್ನು ಅಂದ್ರೆ ದ್ವಿತೀಯ ವಿಭಕ್ತಿ. ಅಸ್ಮಿನ್ ವಾಕ್ಯೆ ತೌ ಇತಿ ಶಬ್ದ ದ್ವಿತೀಯ ವಿಭಕ್ತೌ ಅಸ್ತಿ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕ್ತವತು ಪ್ರತ್ಯಯದ ಬಗ್ಗೆ ಸ್ವಲ್ಪ ನೋಡೋದಿದೆ. ಕ್ತವತು ಪ್ರತ್ಯಯವನ್ನ ಭೂತಕಾಲದ ಅರ್ಥದಲ್ಲಿ ಬಳಸಲಾಗುತ್ತೆ. ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ರೂಪಗಳಿವೆ. ಏಕವಚನ, ದ್ವಿವಚನ ಹಾಗೂ ಬಹುವಚನಗಳಲ್ಲಿ ಬೇರೆ ಬೇರೆ ರೂಪಗಳಿವೆ. ಪುಲ್ಲಿಂಗದಲ್ಲಿ ನೋಡೋಣ, ಸಹ ಪಠಿತವಾನ್, ಅವನು ಓದಿದನು. ಛಾತ್ರ ಪಠಿತವಾನ್, ವಿದ್ಯಾರ್ಥಿಯು ಓದಿದನು. ಛಾತ್ರಾ ಪಠಿತವಂತ,
ಅನೇಕ ವಿದ್ಯಾರ್ಥಿಗಳು ಅಂದ್ರೆ ಪುಲ್ಲಿಂಗ ಬಾಲಕ ವಿದ್ಯಾರ್ಥಿಗಳು ಓದಿದರು, ಬಹುವಚನ ಇದು. ತ್ವಂ ಪಠಿತವಾನ್, ನೀನು ಓದಿದೆ. ಎದುರುಗಡೆ ನಿಂತಿರುವಂತವನು ಒಬ್ಬ ಹುಡುಗ ಅಥವಾ ಒಬ್ರು ಗಂಡಸರಾದ್ರೆ ತ್ವಂ ಪಠಿತವಾನ್ ಅಂತ ಹೇಳಿ, ಅಹಂ ಪಠಿತವಾನ್ ಹೇಳ್ತಿರುವಂತವ್ರೆ ಗಂಡಸರು ಅಥವಾ ಹುಡುಗ ಆದ್ರೆ ಅಹಂ ಪಠಿತವಾನ್ ಅಂತ ಹೇಳೋ ಪುಲ್ಲಿಂಗ ಪ್ರಯೋಗ ಇದು. ಸಾ ಪಠಿತವತಿ, ಅವಳು ಓದಿದಳು. ರಾಧಿಕಾ ಪಠಿತವತಿ, ರಾಧಿಕಾ ಓದಿದಳು. ಬಾಲಿಕಾ ಪಠಿತವತ್ಯ ಅಂದ್ರೆ ಹುಡುಗಿಯರು ಓದಿದರು, ಇದು ಸ್ತ್ರೀಲಿಂಗ ಪ್ರಯೋಗ. ತ್ವಂ ಪಠಿತವತಿ, ನೀನು ಓದಿದೆ. ಎದುರಿಗೆ ನಿಂತಿರುವಂತವ್ರು ಸ್ತ್ರೀ ಆಗಿದ್ದರೆ ತ್ವಂ ಪಠಿತವತಿ ಅಂತ ಹೇಳುವಂತದ್ದು. ಅಹಂ ಪಠಿತವತಿ ಅಂತಂದ್ರೆ ಯಾರು ಹೇಳ್ತಾ ಇದ್ದಾರೋ ಅವರೇ ಒಬ್ರು ಹುಡುಗಿ ಅಥವಾ ಸ್ತ್ರೀ ಆಗಿದ್ರೆ ಅಹಂ ಪಠಿತವತಿ ಅಂತ ಹೇಳುವಂತದ್ದು. ಈ ವ್ಯತ್ಯಾಸವನ್ನ ನೀವು ತಿಳ್ಕೊಬೇಕು. ತವತು ಅನ್ನುವಂಥದ್ದು ಭೂತಕಾಲದ ಅರ್ಥದಲ್ಲಿ ಬಳಸಲ್ಪಡುವಂತಹ ಪದ. ಕೆಲವು ಉದಾಹರಣೆಗಳು ವರ್ತಮಾನ ಕಾಲದಲ್ಲಿ ಹಿಂಗ್ ಬರುತ್ತೆ. ಗಮ್ ಧಾತುವಿಗೆ ಗಚ್ಚತಿ ಅಂತ ಬರುತ್ತೆ, ಅದೇ ಭೂತಕಾಲದಲ್ಲಿ ಅಗಚ್ಚತ್ ಅಂತ ಬರುತ್ತೆ. ಆದ್ರೆ ತವತುನಲ್ಲಿ ಗತವಾನ್ ಗತವತಿ, ಪುಲ್ಲಿಂಗದಲ್ಲಿ ಗತವಾನ್, ಸ್ತ್ರೀಲಿಂಗದಲ್ಲಿ ಗತವತಿ. ಲಿಖತಿ ಅಂದ್ರೆ ಬರೆಯುವಂಥದ್ದು, ಲಿಖಿತವಾನ್ ಲಿಖಿತವತಿ. ಗಾ ಅಂದ್ರೆ ಹಾಡುವಂಥದ್ದು, ಗಾಯತಿ ಗೀತವಾನ್ ಗೀತವತಿ. ಪಾ ಅಂದ್ರೆ ಕುಡಿಯುವಂಥದ್ದು, ಪಿಬತಿ ಪೀತವಾನ್ ಪೀತವತಿ. ಶ್ರು ಅಂದ್ರೆ ಕೇಳಿಸಿಕೊಳ್ಳುವಂಥದ್ದು, ಶೃಣೋತಿ ಶ್ರುತವಾನ್ ಶ್ರುತವತಿ. ದಾ ಕೊಡುವುದು, ದದಾತಿ ದತ್ತವಾನ್ ದತ್ತವತಿ. ಜ್ಞಾ ತಿಳಿದುಕೊಳ್ಳುವುದು, ಜಾನಾತಿ ಜ್ಞಾತವಾನ್ ಜ್ಞಾತವತಿ. ಕೃ ಮಾಡೋದು, ಕರೋತಿ ಕೃತವಾನ್ ಕೃತವತಿ. ದೃಶ್ ನೋಡೋದು, ಪಶ್ಯತಿ ದೃಷ್ಟವಾನ್ ದೃಷ್ಟವತಿ. ಸ್ಥಾ ನಿಂತುಕೊಳ್ಳುವಂಥದ್ದು, ತಿಷ್ಠತಿ ಸ್ಥಿತವಾನ್ ಸ್ಥಿತವತಿ. ಮತ್ತೆ ನಿಮ್ ಪುಸ್ತಕದಲ್ಲಿ ಈ ಗಮ್ ಧಾತುವಿನ ತವತು ಪ್ರತ್ಯಯದ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ರೂಪಗಳ ವಿಭಕ್ತಿಗಳನ್ನ ಕೊಟ್ಟಿದ್ದಾರೆ. ಗತವಾನ್ ಗತವಂತೌ ಗತವಂತಃ, ಗತವಂತಂ ಗತವಂತೌ ಗತವತಃ, ಗತವತಾ ಗತವದ್ಭ್ಯಾಂ ಗತವದ್ಭಿಃ, ಗತವತೆ ಗತವದ್ಭ್ಯಾಂ ಗತವದ್ಭ್ಯಃ, ಗತವತಃ ಗತವದ್ಭ್ಯಾಂ ಗತವದ್ಭ್ಯಃ, ಗತವತಃ ಗತವತೋಃ ಗತವತಾಂ, ಗತವತಿ ಗತವತೋಃ ಗತವತ್ಸು. ಪುಲ್ಲಿಂಗದಲ್ಲಿದು. ಈಗ ಸ್ತ್ರೀಲಿಂಗದಲ್ಲಿ ಗತವತಿ ಗತವತ್ಯೌ ಗತವತ್ಯಃ, ಗತವತೀಂ ಗತವತ್ಯೌ ಗತವತೀಃ, ಗತವತ್ಯಾ ಗತವತೀಭ್ಯಾಂ ಗತವತೀಭಿಃ, ಗತವತ್ಯೈ ಗತವತೀಭ್ಯಾಂ ಗತವತೀಭ್ಯಃ, ಗತವತ್ಯಾಃ ಗತವತೀಭ್ಯಾಂ ಗತವತೀಭ್ಯಃ, ಗತವತ್ಯಾಃ ಗತವತ್ಯೋಃ ಗತವತೀನಾಂ, ಗತವತ್ಯಾಂ ಗತವತ್ಯೋಃ ಗತವತೀಷು. ನಪುಂಸಕಲಿಂಗದಲ್ಲಿ ಗತವತ್ ಗತವತಿ ಗತವಂತಿ, ಗತವತ್ ಗತವತಿ ಗತವಂತಿ, ಗತವತಾ ಗತವದ್ಭ್ಯಾಂ ಗತವದ್ಭಿಃ, ಗತವತೆ ಗತವದ್ಭ್ಯಾಂ ಗತವದ್ಭ್ಯಃ, ಗತವತಃ ಗತವದ್ಭ್ಯಾಂ ಗತವದ್ಭ್ಯಃ, ಗತವತಃ ಗತವತೋಃ ಗತವತಾಂ, ಗತವತಿ ಗತವತೋಃ ಗತವತ್ಸು. ತೃತೀಯ ಇಂದ ಸಪ್ತಮಿ ಪುಲ್ಲಿಂಗದ ಹಾಗೆ ಬರುವಂಥದ್ದು. ಈಗ ಪ್ರಶ್ನೆಗೆ ಹೋಗೋಣ. ಅಧೋಲಿಖಿತಾನಿ ವಾಕ್ಯಾನಿ ಭೂತಕಾಲಿನ ಪರಿವರ್ತ್ಯ ಪುನಃ ಲಿಖತ. ಕೆಳಗಿನ ವಾಕ್ಯಗಳನ್ನ ಭೂತಕಾಲ ವಾಕ್ಯಗಳನ್ನಾಗಿ ಪರಿವರ್ತಿಸಿರಿ ಹೇಳಿದ್ದಾರೆ. ನಾಮದೇವ ಸ್ಥಾಲಿಕಾಂ ಸ್ವೀಕೃತ್ಯ ಮಂದಿರಂ ಗಚ್ಚತಿ. ನಾಮದೇವರು ತಟ್ಟೆಯನ್ನು ತೆಗೆದುಕೊಂಡು ಮಂದಿರಕ್ಕೆ ಹೋಗುತ್ತಾರೆ ಅಂತ ವರ್ತಮಾನ ಕಾಲ ವಾಕ್ಯ ಇದು. ನಾಮದೇವ ಸ್ಥಾಲಿಕಾಂ ಸ್ವೀಕೃತ್ಯ ಮಂದಿರಂ ಗತವಾನ್, ಅವರು ತಟ್ಟೆಯನ್ನು ಹಿಡಿದು ಮಂದಿರಕ್ಕೆ ಹೋದರು. ಭೂತಕಾಲ ವಾಕ್ಯ ಇದು. ತವತು ಪ್ರತ್ಯಯ ಇದ್ದು. ಈಗ ಮೊದಲನೇ ಪ್ರಶ್ನೆ, ನೈವೇದ್ಯಂ ವಿಗ್ರಹಸ್ಯ ಪುರತಃ ಸ್ಥಾಪಯತಿ ಅನ್ನೋದೇನಾಗುತ್ತೆ? ಸ್ಥಾಪಿತವಾನ್. ಇಲ್ಲಿ ನಾಮದೇವರೇ ಅಂತ ಅನ್ಕೊಂಡು ಸ್ಥಾಪಿತವಾನ್ ಅಂತ ಪುಲ್ಲಿಂಗದಲ್ಲಿ ಬರೆದಿದ್ದೇನೆ. ಅಕಸ್ಮಾತ್ ಮೀರಾಬಾಯಿ ಅಥವಾ ಯಾರಾದ್ರೂ ಸ್ತ್ರೀ ಭಕ್ತಿ ಆಗಿದ್ದರೆ ಸ್ಥಾಪಿತವತಿ ಅಂತ ಆಗುವಂಥದ್ದು. ನೇತ್ರೇ ನಿಮೀಲ್ಯ ಪ್ರಾರ್ಥನಾಯಾ ಆರಂಭಂ ಕರೋತಿ ಅಂದ್ರೆ ಕೃತವಾನ್ ಅಂತ ಆಗುತ್ತೆ ಅದು. ಅಕಸ್ಮಾತ್ ಸ್ತ್ರೀ ಭಕ್ತಿ ಆಗಿದ್ದರೆ ಕೃತವತಿ ಅಂತ ಆಗಿರೋದು. ನಾಮದೇವರು ಅಂತ ಅನ್ಕೊಂಡು ಕೃತವಾನ್ ಅಂತ ಹಾಕಿದ್ದೇನೆ. ಗುರು ವಿಸೋಬ ತಂ ಅಧ್ಯಾಪಯತಿ. ವಿಸೋಬರು ಅಂದ್ರೆ ಪುಲ್ಲಿಂಗ ಪದ, ಅಧ್ಯಾಪಿತವಾನ್ ಅಂತ ಆಗುತ್ತೆ. ಮಿಕ್ಕಿದ್ದೆಲ್ಲ ಹಂಗೆ ಇರುತ್ತೆ, ಬರೀ ಆ ಒಂದು ಪದ ಮಾತ್ರ ಬದಲಾವಣೆಯನ್ನ ಹೊಂದತ್ತೆ. ಅಹಂ ಶೃಣೋಮಿ, ಇಲ್ಲಿ ಹೇಳ್ತಿರುವಂತವ್ರು ಗಂಡಸರಾಗಿದ್ರೆ ಅಹಂ ಶ್ರುತವಾನ್ ಅಂತ ಆಗತ್ತೆ, ಹೆಂಗಸರಾಗಿದ್ರೆ ಅಹಂ ಶ್ರುತವತಿ ಅಂತ ಆಗತ್ತೆ. ಮುಂದಕ್ಕೆ ಸತ್ಪುರುಷಾಹ ಸ್ವಕರ್ತೃತ್ವೇನ ಜನ್ಮ ಸಾರ್ಥಕಂ ಕುರ್ವಂತಿ, ಇದು ಪುಲ್ಲಿಂಗ ಬಹುವಚನ, ಇದು ಕೃತವಂತಹ ಅಂತ ಆಗತ್ತೆ. ಮುಂದಕ್ಕೆ ನಾಮದೇವ ಶುನಕಸ್ಯ ಪೃಷ್ಠೆ ಅನುಧಾವತಿ, ಇದು ಪುಲ್ಲಿಂಗ ಏಕವಚನ ಪದವಾದ್ರಿಂದ ಅನುಧಾವಿತವಾನ್. ಈ ಒಂದು ಪುಟದಲ್ಲಿ ಹಸಿರು ಬಣ್ಣದ ಪದಗಳು ಹೇಗ್ ಬಂದ್ವು ಅನ್ನೋದು ನಿಮ್ಗೆ ಅರ್ಥವಾಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಏನಾದ್ರೂ ಸಂಶಯಗಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ಉತ್ತರಿಸ್ತೇನೆ. ಮುಂದಿನ ಪ್ರಶ್ನೆ, ಅಧೋಲಿಖಿತಾನಿ ಕಥನಾನಿ ಕಹ ಕಾ ಕಂ ಕಾಂ ಚ ಪ್ರತಿ ಕಥಯತಿ ಇತಿ ಲಿಖತ.
ಈ ವಾಕ್ಯಗಳನ್ನ ಯಾರು ಯಾರಿಗೆ ಹೇಳುತ್ತಾರೆ ಅನ್ನೋದನ್ನ ಬರೆಯಿರಿ. ಇಲ್ಲಿ ಯಾರು ಹೇಳಿದರು, ಯಾರಿಗೆ ಹೇಳಿದರು ಅಂತ ಹೇಳಿ ಬರೆಯುವಂಥದ್ದು. ಹೇ ದೇವ ಶುಷ್ಕಾಂ ರೋಟಿಕಾಂ ನ ಖಾದತು ಘೃತಮಪಿ ಸ್ವೀಕರೋತು ಅನ್ನೋದನ್ನ ನಾಮದೇವ ಶುನಕಂ ಪ್ರತಿ ಕಥಯತಿ. ಕಥಾಂ ಶ್ರೋತುಂ ಇಚ್ಛತಃ ವಾ ಮಾತಾಮಹಿ ಉಭೌ ಪ್ರತಿ ಅಹಂ ಶ್ರುತವತಿ ಯತ್ ತಸ್ಯ ಕೀರ್ತನೆ ಸ್ವಯಂ ದೇವಃ ಪಾಂಡುರಂಗಃ ನೃತ್ಯಂ ಕೃತವಾನ್ ಇತಿ ಮಾಧವಿ ಮಾತಾಮಹೀಂ ಪ್ರತಿ. ಕಿಂ ದೇವೇನ ಸಹ ಅಪಿ ಮಿತ್ರತಾ ಸಂಭವತಿ ಕಪಿಲಃ ಮಾತಾಮಹೀಂ ಪ್ರತಿ. ಅತಃ ತಸ್ಯ ಸರ್ವಾತ್ಮಕಸ್ಯ ಈಶ್ವರಸ್ಯ ಪೂಜನಂ ಕುರು ವಿಸೋಬ ನಾಮದೇವಂ ಪ್ರತಿ. ಇಲ್ಲಿ ಈ ಕಾಲಮ್ಮಲ್ಲಿರೋ ಪದಗಳೆಲ್ಲವೂ ಕೂಡ ಪ್ರಥಮ ವಿಭಕ್ತಿಯಲ್ಲಿವೆ. ಈ ಕಾಲಮ್ಮಲ್ಲಿರೋ ಪದಗಳೆಲ್ಲವೂ ಕೂಡ ದ್ವಿತೀಯ ವಿಭಕ್ತಿಯಲ್ಲಿ ಇವೆ. ಮುಂದಕ್ಕೆ ನೈವೇದ್ಯಂ ಗೃಹ್ಯತಾಂ ದೇವ ಭಕ್ತಿಮ್ಮೆ ಹೆಚಲಾಂ ಕುರು ನಾಮದೇವ ಪಾಂಡುರಂಗಂ ಕಥಯತಿ. ಧಿಕ್ಷುಲಕಂ ಕಪಿಲಃ ಮಾತಾಮಹೀಂ ಕಥಯತಿ. ನಾಮದೇವಸ್ಯ ಕಿಯತ್ ದುಃಖಂ ಜಾತಂ ಸ್ಯಾತ್ ಖಲು ಮಾಧವಿ ಮಾತಾಮಹೀಂ ಕಥಯತಿ. ಕಿಂ ಘೃತಪಾತ್ರಮಾಧೃತ್ಯ ಮಾಧವೀ ಕಪಿಲೌ ಮಾತಾಮಹೀಂ ಕಥಯತಃ. ಅದ್ಯ ಅಹಂ ಜ್ಞಾತವಾನ್ ಯತ್ ಸರ್ವೇಷು ಈಶ್ವರಃ ನಿವಸತಿ ಇತಿ ಕಪಿಲಃ ಮಾತಾಮಹೀಂ ಕಥಯತಿ. ಉತ್ತೀರ್ಣಃ ಭವಾನ್ ಪರೀಕ್ಷಾಯಾಮ್ ಅಂತ ಹೇಳ್ಬೇಕು ಅಂತ ನಾನು ಹೇಳಿದ್ದೆ. ನಿಮ್ಮ ಟೀಚರ್ ಅನ್ನು ಕೇಳಿ ಪರೀಕ್ಷಾಯಾಮ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಳಿ. ಪಾಂಡುರಂಗ ನಾಮದೇವಂ ಕಥಯತಿ. ಇಲ್ಲೂ ಕೂಡ ಇವೆಲ್ಲವೂ ಕೂಡ ಪ್ರಥಮ ವಿಭಕ್ತಿ ಪದಗಳು. ಎರಡನೇ ಕಾಲಮಲ್ಲಿರೋವೆಲ್ಲವೂ ಕೂಡ ದ್ವಿತೀಯ ವಿಭಕ್ತಿ ಪದಗಳು. ಮುಂದಕ್ಕೆ ಕೆಲವು ಪ್ರಶ್ನವಾಚಕ ಪದಗಳು, ಕ್ವಶ್ಚನಿಂಗ್ ವರ್ಡ್ಸ್, ಇಂಟರಾಗೇಟಿವ್ ವರ್ಡ್ಸ್. ಕಹ ಅಂದ್ರೆ ಯಾರು ಪುಲ್ಲಿಂಗದಲ್ಲಿ, ಕ ಅಂದ್ರೆ ಸ್ತ್ರೀಲಿಂಗದಲ್ಲಿ, ಕಿಮ್ ಅಂದ್ರೆ ಏನು ನಪುಂಸಕಲಿಂಗದಲ್ಲಿ, ಕುತ್ರ ಅಂದ್ರೆ ಎಲ್ಲಿ, ಕತಿ ಅಂದ್ರೆ ಎಷ್ಟು, ಕದಾ ಅಂದ್ರೆ ಯಾವಾಗ, ಕುತಃ ಅಂದ್ರೆ ಎಲ್ಲಿಂದ, ಕಥಂ ಹೇಗೆ, ಕಿಮರ್ಥಂ ಏಕೆ, ಕೀದೃಶಃ ಯಾವ ತರಹದ ಪುಲ್ಲಿಂಗದಲ್ಲಿ, ಕೀದೃಶಿ ಕೀದೃಶಂ ಯಾವ ತರಹದ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ. ಮುಂದಕ್ಕೆ ಕಿಂ ಶಬ್ದದ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದ ವಿಭಕ್ತಿ ಪಟ್ಟಿಗಳನ್ನ ನೀವು ಕಂಠಪಾಠ ಮಾಡಿರ್ಬೇಕು. ಪುಲ್ಲಿಂಗದಲ್ಲಿ ಕಹ ಕೌಕೆ, ಕಂ ಕೌಕಾನ್, ಕೇನ ಕಾಭ್ಯಾಂ ಕೈಹಿ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ, ಕಾಂಕೆ ಕಾಹ, ಕಯಾ ಕಾಭ್ಯಾಂ ಕಾಭಿಃ, ಕಸ್ಯೈ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಯೋಃ ಕಾಸಾಂ, ಕಸ್ಯಾಂ ಕಯೋಃ ಕಾಸು. ನಪುಂಸಕಲಿಂಗದಲ್ಲಿ ಕಿಂಕೆ ಕಾನಿ, ಕೇನ ಕಾಭ್ಯಾಂ ಕೈಹಿ, ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಈಗ ಈ ಪ್ರಶ್ನೆಯನ್ನು ಉತ್ತರಿಸೋದು ಹೇಗೆ ಅಂತಂದ್ರೆ, ಕೊಟ್ಟಿರುವ ಪದದ ಲಿಂಗ, ವಿಭಕ್ತಿ ಹಾಗೂ ವಚನಗಳನ್ನ ಕಿಂ ಶಬ್ದದ ವಿಭಕ್ತಿ ಪಟ್ಟಿಯಲ್ಲಿ ಹೋಲಿಸಿ ಬರೆಯತಕ್ಕದ್ದು. ಹೇಗೆ ನೋಡೋಣ. ರಾಜ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗದಲ್ಲಿ, ಅದು ಕಹ ಅಂತ ಪ್ರಶ್ನೆ ಕೇಳ್ಬೇಕಾಗಿರೋದು. ರಮಾ ಅಂದ್ರೆ ಪ್ರಥಮ ಏಕವಚನ ಸ್ತ್ರೀಲಿಂಗದಲ್ಲಿ ಕಾ ಅಂತ ಆಗತ್ತೆ. ಹೇಗಿದು ನೋಡಿ. ಪ್ರಥಮ ಏಕವಚನ ಪುಲ್ಲಿಂಗದಲ್ಲಿ ಕಹ, ಪ್ರಥಮ ಏಕವಚನ ಸ್ತ್ರೀಲಿಂಗದಲ್ಲಿ ಕ. ಮತ್ತೆ ಇಲ್ಲಿ ರಾಮೇಣ ತೃತೀಯ ಏಕವಚನ ಪುಲ್ಲಿಂಗದಲ್ಲಿ ಕೇನ, ಶಾರದಯ ತೃತೀಯ ಏಕವಚನ ಸ್ತ್ರೀಲಿಂಗದಲ್ಲಿ ಕಯ. ಹೇಗಿದು ತೃತೀಯ ಏಕವಚನ ಪುಲ್ಲಿಂಗದಲ್ಲಿ ಕೇನ, ಅದೇ ಸ್ತ್ರೀಲಿಂಗದಲ್ಲಿ ಕಯ. ಹೀಗೆ ತಪೋವನೆ ನಪುಂಸಕಲಿಂಗ ಸಪ್ತಮಿ ಏಕವಚನ ಕಸ್ಮಿನ್ ಅಂತ ಬರುತ್ತೆ, ಅಥವಾ ಕುತ್ರ ಅಂತಲೂ ಆಗ್ಬೋದು. ಕುತ್ರ ಹೇಗ್ ಬಂತು ಅಂತ ನೋಡೋಣ. ಇಲ್ಲಿ ಕುತ್ರ ಅಂದ್ರೆ ಎಲ್ಲಿ ಅಂತ ಹೇಳಿ, ತಪೋವನದಲ್ಲಿ. ಹಾಗೆ ಮುಂದಕ್ಕೆ ಸರೋವರಸ್ಯ, ಬಹಳ ಸುಲಭ. ಎಲ್ಲಾದ್ರೂ ಸ್ಯ ಅಂತ ಬಂದ್ರೆ ಕಸ್ಯ ಷಷ್ಠಿ ಏಕವಚನ ಪುಲ್ಲಿಂಗ. ದೇವಾನ್ ದ್ವಿತೀಯ ಬಹುವಚನ ಪುಲ್ಲಿಂಗ ಕಾನ್. ಧೇನೂನಾಂ ಷಷ್ಠಿ ಬಹುವಚನ ಸ್ತ್ರೀಲಿಂಗ ಕಾಸಾಂ. ನಗರಾತ್ ನಗರದಿಂದ ಪಂಚಮಿ ಏಕವಚನ ಪುಲ್ಲಿಂಗ ಕಸ್ಮಾತ್ ಅಂತ ಕೇಳಬಹುದು. ಅಥವಾ ಕುತಃ ಅಂತ ಹೆಂಗ್ ಬರುತ್ತೆ ಅಂತ ನೋಡೋಣ. ಕುತಃ ಇಲ್ಲಿದೆ ಎಲ್ಲಿಂದ ಅಂತ ಹೇಳಿ. ಈಗ ಪ್ರಶ್ನೆಗೆ ಹೋಗೋಣ, ಏನ್ ಕೇಳಿದ್ದಾರೆ ಅಂತ. ರೇಖಾಂಕಿತ ಪದಾನಿ ಆಧೃತ್ಯ ಪ್ರಶ್ನ ನಿರ್ಮಾಣಂ ಕುರುತ. ರೇಖೆ ಇರುವ ಪದಗಳನ್ನು ಬಳಸಿ ಪ್ರಶ್ನೆಗಳನ್ನು ರಚಿಸಿರಿ. ಪಾಂಡುರಂಗ ನಾಮದೇವಸ್ಯ ಮಿತ್ರಂ, ಬಹಳ ಸುಲಭ. ಎಲ್ಲಾದ್ರೂ ಸ್ಯ ಅಂತ ಬಂದ್ರೆ ಕಸ್ಯ ಅಷ್ಟೇ. ದೇವ ನಾಮದೇವಂ ಪರಿತಃ ಭವತಿ. ನಾಮದೇವಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪದ, ಏಕವಚನ ಪುಲ್ಲಿಂಗ, ಹಾಗಾಗಿ ಖಂ ಅಂತ ಬರುತ್ತೆ. ಈ ಪ್ರಶ್ನವಾಚಕ ಚಿಹ್ನೆಯನ್ನ ನೀವು ಮರಿಬಾರ್ದು. ಈಶ್ವರ ಸರ್ವೇಷು ಭೂತೇಶು, ಈಶ್ವರ ಕೇಶು ನಿವಸತಿ, ಅಥವಾ ಸರ್ವೇಷು ಭೂತೇಶು ಅಂದ್ರೆ ಒಂದು ಜಾಗ, ಲೊಕೇಶನ್ ಹೇಳ್ತಿರೋದಾದ್ರಿಂದ ಕುತ್ರ ಅಂತಲೂ ಕೇಳಬಹುದು. ಶುನಕಃ ಆಗತ್ಯ ಮುಖೇ ರೋಟಿಕಾಂ ಧೃತ್ವ ಧಾವಿತವಾನ್. ರೋಟಿಕಾಂ ಅನ್ನುವಂಥದ್ದು ಸ್ತ್ರೀಲಿಂಗ ಪದ.
ದ್ವಿತೀಯ ವಿಭಕ್ತಿ ಏಕವಚನ, ಹಾಗಾಗಿ ಅದು ಕಾಂ ಧೃತ್ವಾ ಧಾವಿತವಾನ್. ಶುನಕಸ್ಯ ಸ್ಥಾನೆ ಪಾಂಡುರಂಗ ಆವಿರ್ಭೂತವಾನ್. ಪಾಂಡುರಂಗ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನವಾದ್ರಿಂದ ಪುಲ್ಲಿಂಗದಲ್ಲಿ ಕಹ ಅಂತ ಬರುತ್ತೆ. ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತ ಅನ್ನೋದು ಇದು ಕೂಡ ಪ್ರಥಮ ಏಕವಚನ ಪುಲ್ಲಿಂಗದಲ್ಲಿ ಕಹ ಅಂತಲೇ ಬರುವಂಥದ್ದು. ಈ ಹಸಿರು ಬಣ್ಣದ ಪದಗಳು ಹೇಗ್ ಬಂದವು ಅಂತ ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಂತೇನೆ. ಏನಾದ್ರು ಸಂಶಯಗಳಿದ್ರೆ ಕಮೆಂಟ್ ಮೂಲಕ ಕೇಳಿ. ಮುಂದಿನ ಪ್ರಶ್ನೆ, ಘಟನಾ ಕ್ರಮಾನುಸಾರಂ ಲಿಖತ. ಘಟನೆಗಳು ನಡೆದ ಕ್ರಮದ ಪ್ರಕಾರ ಬರೆಯಿರಿ ಅಂತ 6 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಹೇಗ್ ಮಾಡೋದು ಅಂತಂದ್ರೆ, ಈ ವಾಕ್ಯಗಳನ್ನೆಲ್ಲವನ್ನು ಕೂಡ ನಮ್ಮ ಭಾಷೆ ಕನ್ನಡ ಭಾಷೆಗೆ ಅದನ್ನ ತರ್ಜುಮೆ ಮಾಡುವಂಥದ್ದು, ಆಮೇಲೆ ಅದನ್ನ ಜೋಡಿಸುವಂಥದ್ದು. ಯಾವ್ದು ಮುಂಚೆ ಯಾವ್ದು ಆಮೇಲೆ ಅನ್ನುವಂಥ ಜೋಡಣೆ ಮಾಡೋದು. ಮೊದಲನೇ ವಾಕ್ಯ ಯಾವುದು? ನಾಮದೇವರು ಮಂತ್ರವನ್ನು ಉಚ್ಚರಿಸಿ ಶ್ರದ್ಧೆಯಿಂದ ನಮಿಸಿ ಕಣ್ಣುಗಳನ್ನು ತೆರೆದರು. ಎರಡನೇದು, ನಾಮದೇವರು ತುಪ್ಪದ ಪಾತ್ರೆಯನ್ನು ಹಿಡಿದು ಹಿಂದೆ ಓಡಿದರು. ಹೀಗೆ 6 ವಾಕ್ಯಗಳಿವೆ. ಇದನ್ನ ಕ್ರಮವಾಗಿ ಜೋಡಿಸಿದರೆ ಹೇಗ್ ಬರುತ್ತೆ ಅಂದ್ರೆ, ಮೊದಲು ಚ ಬರುತ್ತೆ, ನಾಮದೇವರು ಮಂದಿರಕ್ಕೆ ಹೋದರು. ಎರಡನೇದು ಗ ಬರುತ್ತೆ, ನಾಮದೇವರು ನೈವೇದ್ಯದ ತಟ್ಟೆಯನ್ನು ವಿಗ್ರಹದ ಮುಂದೆ ಇಟ್ಟರು. ಮೂರನೇದು ಕ ಬರುತ್ತೆ, ನಾಮದೇವರು ಮಂತ್ರವನ್ನು ಉಚ್ಚರಿಸಿ ಶ್ರದ್ಧೆಯಿಂದ ನಮಿಸಿ ಕಣ್ಣುಗಳನ್ನು ತೆರೆದರು. ನಾಲ್ಕನೇದು ಘ ಬರುತ್ತೆ, ನಾಯಿಯು ಒಣಗಿದ ರೊಟ್ಟಿಯನ್ನು ಅಪಹರಿಸಿ ಓಡಿ ಹೋಯಿತು. ಖ, ನಾಮದೇವರು ತುಪ್ಪದ ಪಾತ್ರೆಯನ್ನು ಹಿಡಿದು ಹಿಂದೆ ಓಡಿದರು ಮುಂದಕ್ಕೆ. ಅಂಗ, ನಾಯಿಯ ಜಾಗದಲ್ಲಿ ಪಾಂಡುರಂಗನು ಪ್ರತ್ಯಕ್ಷನಾದನು. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ವ್ಯಾಕರಣ ಪಾಠಗಳು, ಉಪಪದ ವಿಭಕ್ತಿಗಳನ್ನು ನಾವು ಕಲ್ತ್ಕೊಳ್ಳೋಣ. ಉಪ ಎನ್ನುವ ಪದದ ಅರ್ಥ ಸಾಮೀಪ್ಯ ಎಂದು. ಸಮೀಪದಲ್ಲಿರುವ ಪದವನ್ನು ಆಧರಿಸಿ ಬರುವ ವಿಭಕ್ತಿಯು ಉಪಪದ ವಿಭಕ್ತಿ ಎಂದು ಕರೆಸಿಕೊಳ್ಳುತ್ತದೆ. ಪ್ರತಿ ಅಂದರೆ, ಪ್ರತಿ ಎನ್ನುವ ಪದವು ಆಭಿಮುಖ್ಯವನ್ನು ಸೂಚಿಸುವ ಪದ. ಅಭಿಮುಖ ಅಂತಂದ್ರೆ ಎದುರು ಅಥವಾ ಕಡೆಗೆ ಅಂತ ಹೇಳಿ ಅರ್ಥ. ಈ ಶಬ್ದಕ್ಕೆ ಯೋಗವಾಗಿ ದ್ವಿತೀಯ ವಿಭಕ್ತಿಯನ್ನ ಉಪಯೋಗಿಸತಕ್ಕದ್ದು. ನಾಮದೇವ ಪ್ರತಿದಿನಂ ಮಂದಿರಂ ಪ್ರತಿ ಗಚ್ಚತಿ ಸ್ಮ. ಮಂದಿರಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪದ. ಬಾಲ ಸದಾ ಮಾತರಂ ಪ್ರತಿ ಧಾವತಿ. ಮಾತರಂ ಅನ್ನುವಂಥದ್ದು ಕೂಡ ದ್ವಿತೀಯ ವಿಭಕ್ತಿ ಪದ. ಅಂದ್ರೆ ಬಾಲಕನು ಯಾವಾಗಲೂ ತಾಯಿಯ ಕಡೆಗೆ ಓಡುತ್ತಾನೆ ಅಂತ ಹೇಳಿ. ಮುಂದಕ್ಕೆ ವಿನಾ ಅಂದ್ರೆ ಹೊರತು, ಬಿಟ್ಟು ಅನ್ನೋ ಶಬ್ದಕ್ಕೆ ಯೋಗವಾಗಿ ದ್ವಿತೀಯ, ತೃತೀಯ ಹಾಗೂ ಪಂಚಮಿ ವಿಭಕ್ತಿಗಳನ್ನ ಉಪಯೋಗಿಸಬಹುದಾಗಿದೆ. ಅಹಂ ಕಾರಣಂ ವಿನಾ ಶುನಕಂ ತಾಡಿತವ. ನಾನು ಕಾರಣವಿಲ್ಲದೆ ನಾಯಿಗೆ ಹೊಡೆದೆ. ಅಹಂ ಕಾರಣೇನ ವಿನಾ, ಕಾರಣಾತ್ ವಿನಾ ಅನ್ನೋದನ್ನು ಹೀಗೂ ಬರೀಬಹುದು. ಮುಂದಕ್ಕೆ ಧಿಕ್ ಅಥವಾ ಧಿಕ್ಕಾರ ಶಬ್ದಕ್ಕೆ ಯೋಗವಾಗಿ ದ್ವಿತೀಯ ವಿಭಕ್ತಿಯನ್ನ ಉಪಯೋಗಿಸತಕ್ಕದ್ದು. ಧಿಕ್ ಶುನಕಂ, ನಾಯಿಗೆ ಧಿಕ್ಕಾರ. ಧಿಕ್ ದುರ್ಜನಂ, ದುರ್ಜನನಿಗೆ ಕೆಟ್ಟವನಿಗೆ ಧಿಕ್ಕಾರ ಅಂತ ಹೇಳಿ ಧಿಕ್ ಪದದ ಉಪಪದ ವಿಭಕ್ತಿ. ನಿಕಷ ಅಂದ್ರೆ ಸಮೀಪ ಶಬ್ದಕ್ಕೆ ಯೋಗವಾಗಿ ದ್ವಿತೀಯ ವಿಭಕ್ತಿಯನ್ನ ಉಪಯೋಗಿಸತಕ್ಕದ್ದು. ಕಪಿಲಃ ಮಾತಾಮಹೀಂ ನಿಕಷ ಆಗತವಾನ್. ಕೇಶವಸ್ಯ ಗೃಹಂ ಪಾಠಶಾಲಾಯಾಂ ನಿಕಷ ಅಸ್ತಿ. ಕೇಶವನ ಮನೆ ಪಾಠಶಾಲೆಯ ಪಕ್ಕದಲ್ಲಿದೆ ಅಂತ ಹೇಳಿ. ಪಾಠಶಾಲಾಂ ಮಾತಾಮಹೀಂ ಅನ್ನೋ 2 ಪದಗಳು ಕೂಡ ದ್ವಿತೀಯ ಇರುವಂತಹ ಪದಗಳು. ಮುಂದಕ್ಕೆ ಅಲಂ ಅಂದ್ರೆ ಸಾಕು ಶಬ್ದಕ್ಕೆ ಯೋಗವಾಗಿ ತೃತೀಯ ವಿಭಕ್ತಿಯನ್ನು ಉಪಯೋಗಿಸತಕ್ಕದ್ದು. ಅಲಂ ಕ್ರೀಡೆಯ, ಸಾಕು ಆಟ ಆಡಿದ ಸಾಕು. ಅಲಂ ವಿಸ್ತರೇಣ, ವಿಸ್ತಾರ ಮಾಡಿದ್ ಸಾಕು, ವಿಸ್ತರಿಸಿದ್ದು ಸಾಕು. ಅಲಂ ಆಲಸ್ಯೇನ, ಸೋಮಾರಿತನ ಸಾಕು. ಅಲಂ ಕಲಹೇನ, ಜಗಳಾಡಿದ್ ಸಾಕು. ಅಲಂ ಕ್ರೋಧೇನ, ಕೋಪಗೊಂಡಿದ್ದು ಸಾಕು ಅಂತ ಹೇಳಿ ಇವೆಲ್ಲವೂ ಕೂಡ ತೃತೀಯ ವಿಭಕ್ತಿ ಪದಗಳು. ಮುಂದಕ್ಕೆ ಪರಿತಃ ಅಂದ್ರೆ ಸುತ್ತಲೂ ಶಬ್ದಕ್ಕೆ ಯೋಗವಾಗಿ ದ್ವಿತೀಯ ವಿಭಕ್ತಿಯನ್ನು ಉಪಯೋಗಿಸತಕ್ಕದ್ದು. ದೇವಂ ಪರಿತಃ ಭಕ್ತಾಹ ಸಂತಿ, ಶಿಕ್ಷಕಂ ಪರಿತಃ ಛಾತ್ರಾಹ ಸಂತಿ. ಶಿಕ್ಷಕರ ಸುತ್ತಲೂ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ. ಮುಂದಕ್ಕೆ ಸಹ, ಸಾಕಂ, ಸಾರ್ಧಂ, ಸಮಂ ಜೊತೆಗೆ ಶಬ್ದಗಳಿಗೆ ಯೋಗವಾಗಿ ತೃತೀಯ ವಿಭಕ್ತಿಯನ್ನ ಉಪಯೋಗಿಸತಕ್ಕದ್ದು. ಮಾಧವಿ ಕಪಿಲೇನ ಸಹ ಭ್ರಮತಿ, ಜನಕೇನ ಸಹ ಪುತ್ರಿ ಕ್ರೀಡತಿ, ತ್ವಂ ಮಿತ್ರೇಣ ಸಾಕಂ ಧಾವಸಿ, ಸಹ ಪಿತ್ರಾ ಸಾರ್ಧಂ ಆಗಚ್ಚತಿ. ರಾಮಃ ಲಕ್ಷ್ಮಣೇನ ಸಮಂ ವನಂ ಗಚ್ಚತಿ, ಅಹಂ ಅನುಜೇನ ಸಾಕಂ ಗ್ರಾಮಂ ಗಚ್ಛಾಮಿ. ಈ ಪದಗಳು ಕಪಿಲೇನ, ಜನಕೇನ ಇವೆಲ್ಲವೂ ಕೂಡ ತೃತೀಯ ವಿಭಕ್ತಿಯಲ್ಲಿರುವಂತಹ ಪದಗಳು. ಇದರ ಸಾರಾಂಶ ಹೀಗಿದೆ. ಉಪಪದ ವಿಭಕ್ತಿ ಸಾರಾಂಶ: ಪ್ರತಿ, ಧಿಕ್, ನಿಕಷ, ಪರಿತಃ ಇವುಗಳಿಗೆ ಯೋಗವಾಗುವ ಪದಗಳನ್ನ ದ್ವಿತೀಯ ವಿಭಕ್ತಿಯಲ್ಲಿ ಬಳಸತಕ್ಕದ್ದು. ವಿನಾ ಅದಕ್ಕೆ ಯೋಗವಾದ ಪದವನ್ನ ದ್ವಿತೀಯ, ತೃತೀಯ ಅಥವಾ ಪಂಚಮಿ ವಿಭಕ್ತಿಗಳಲ್ಲಿ ಬಳಸಬಹುದು. ಸಹ, ಸಾಕಂ, ಸಾರ್ಧಂ, ಸಮಂ, ಅಲಂ ಇವುಗಳಿಗೆ ಯೋಗವಾದ ಪದವನ್ನ ತೃತೀಯ ವಿಭಕ್ತಿಯಲ್ಲಿ ಬಳಸತಕ್ಕದ್ದು. ಕಾರಕ ವಿಭಕ್ತಿ, ಉಪಪದ ವಿಭಕ್ತಿ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ವಿಡಿಯೋವನ್ನು ನೋಡಿರಿ. ಇದೇ ಚಾನೆಲ್ ನಲ್ಲಿ ಇದೆ. ಈ ಒಂದು ಹಿನ್ನೆಲೆಯೊಂದಿಗೆ ಪ್ರಶ್ನೆಗೆ ಮುಂದಾಗೋಣ. ಕೋಷ್ಠಕೇಶು ದತ್ತಾನಾಂ ಪದಾನಾಂ ಉಚಿತಾಂ ವಿಭಕ್ತಿಂ ಯೋಜಯಿತ್ವಾ
ಅನುಚ್ಛೇದಂ ಪೂರಯಿತ. ಕಂಸದಲ್ಲಿ ಅಂದ್ರೆ ಈ ಒಂದು ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವ ಪದಗಳ ಸರಿಯಾದ ವಿಭಕ್ತಿಗಳನ್ನು ಬಳಸಿ ಈ ಒಂದು ವಾಕ್ಯ ಗುಚ್ಛವನ್ನ ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ಉತ್ತರಿಸೋದಿಕ್ಕೆ ಈ ಪಟ್ಟಿ, ಈ ಟೇಬಲ್ ಏನಿದೆಯೋ ಇದು ನಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಇರಲೇಬೇಕಾಗತ್ತೆ. ಅದನ್ನ ನಾನು ನಿಮ್ಗೆ ತೋರಿಸಿದ್ದೇನೆ. ಮೊದಲಿಂದ ಹೋಗೋಣ. ಆಗಚ್ಚಂತು ಪಾಯಸಂ ಕುರ್ಮಃ. ಬನ್ನಿ ಪಾಯಸವನ್ನ ತಯಾರಿಸೋಣ. ಇಲ್ಲಿ ಕ್ಷೀರ ಅಂತಿದೆ. ಸಹ ಅಂತ ಬಂದ್ರೆ ಅದರ ಯೋಗದಲ್ಲಿ ಬರುವಂತಹ ಪದ ಅದು ತೃತೀಯ ವಿಭಕ್ತಿಯಲ್ಲಿ ಇರ್ಬೇಕು ಅಂತ ಇಲ್ಲಿ ಹೇಳ್ತಿದೆ. ಕ್ಷೀರೇಣ ಅಂತ ಆಗತ್ತೆ. ಕ್ಷೀರೇಣ ಸಹ ತಂಡುಲಾಹ ಪಕ್ವಾಹ. ಹಾಲಿನೊಂದಿಗೆ ಅನ್ನವು ಅಡಿಗೆ ಮಾಡಲ್ಪಟ್ಟಿತು. ಶರ್ಕರ ಅಂತ ಪದ ಇದೆ ಇಲ್ಲಿ. ಶರ್ಕರ ಅನ್ನೋದು ಸ್ತ್ರೀಲಿಂಗ ಪದ. ವಿನಾ ಅಂತ ಬಂದ್ರೆ ದ್ವಿತೀಯ, ತೃತೀಯ, ಪಂಚಮಿ ಮೂರರಲ್ಲಿ ಯಾವ್ದಾದ್ರೂ ಬರಬಹುದಾದ್ರಿಂದ ಶರ್ಕರಾಂ ವಿನ, ಶರ್ಕರಯಾ ವಿನ, ಶರ್ಕರಾಯಾಹ ವಿನ ಈ ಮೂರು ಪ್ರಯೋಗಗಳು ಕೂಡ ಸರಿಯಾದ ಪ್ರಯೋಗಗಳೇ. ಶರ್ಕರಾಂ ವಿನ ಕಥಂ ಶಕ್ಯತೆ, ಸಕ್ಕರೆ ಇಲ್ಲದೆ ಹೇಗಾಗತ್ತೆ ಅಂತ ವಾಕ್ಯ ಇದು. ಶೀಘ್ರಮೇವ ಪ್ರತಿ ಅಂತಿದೆ. ಪ್ರತಿ ಅಂದ್ರೆ ದ್ವಿತೀಯ. ಆಪಣಂ ಪ್ರತಿ ಗತ್ವ ಶರ್ಕರಾಂ ಆನಯಿತು. ಆಪಣ ಅಂದ್ರೆ ಅಂಗಡಿ. ಬೇಗ ಅಂಗಡಿಗೆ ಹೋಗಿ ಸಕ್ಕರೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಿರೋದು. ಇಲ್ಲಿ ನಿಕಷ ಅಂತಿದೆ. ನಿಕಷ ಅಂದ್ರೂ ಕೂಡ ದ್ವಿತೀಯನೇ ಬರ್ಬೇಕು. ಹಾಗಾಗಿ ಆಪಣಂ ನಿಕಷ ವಾಹನಾನಿ ತಿಷ್ಠಂತಿ. ಅಂಗಡಿಯ ಪಕ್ಕ ವಾಹನಗಳು ನಿಲ್ಲುತ್ತವೆ. ಶರ್ಕರಾ ಮಹಾನಸೆ ಸ್ಥಾಪಿತ. ಸಕ್ಕರೆಯನ್ನ ಅಡಿಗೆ ಮನೆಯಲ್ಲಿ ಇಟ್ಟಿದ್ದಾಯ್ತು. ಮಹಾನಸ ಅಂದ್ರೆ ಅಡಿಗೆ ಮನೆ ಅಂತ ಹೇಳಿ. ಪರಿತಃ ಅಂತ ಬಂದ್ರೆ ದ್ವಿತೀಯ ಬರಬೇಕು. ಶರ್ಕರಾಂ ಪರಿತಃ ಪಿಪೀಲಿಕಾಹ ಆಗತಃ. ಸಕ್ಕರೆಯ ಸುತ್ತಲೂ ಇರುವೆಗಳು ಬಂದವು ಅಂತ ಹೇಳಿ. ಪಿಪೀಲಿಕಾಹ ಅಪನೀಯ. ಇರುವೆಗಳನ್ನ ಓಡಿಸಿ. ಪಾಯಸೆ ಶರ್ಕರ ಯೋಜಿತ. ಪಾಯಸದಲ್ಲಿ ಸಕ್ಕರೆಯನ್ನ ಹಾಕಿದ್ದಾಯ್ತು. ಮಧುರ ಅಂತಿದೆ. ಇಲ್ಲಿ ವಿನಾ ಅಂದ್ರೆ ದ್ವಿತೀಯ, ತೃತೀಯ, ಪಂಚಮಿ. ಹಾಗಾಗಿ ಮಧುರಂ ವಿನ, ಮಧುರೇಣ ವಿನ, ಮಧುರಾತ್ವಿನ ಪಾಯಸಂ ರುಚಿಕರಂ ನ ಭವತಿ. ಮಾಧುರ್ಯ ಇಲ್ಲದಿದ್ದರೆ ಪಾಯಸಕ್ಕೆ ರುಚಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಧುನಾ ಪಾಯಸ ಅಂತಿದೆ. ಪಾಯಸ ಅನ್ನೋದು ನಪುಂಸಕಲಿಂಗ ಪದ. ಪರಿತಃ ಅಂತಂದ್ರೆ ಪಾಯಸಂ ಪರಿತಃ ಬಾಲಕ ಬಾಲಿಕಾ ವೃಂದಂ ತಿಷ್ಠತಿ. ಪಾಯಸದ ಸುತ್ತಲೂ ಹುಡುಗ ಹುಡುಗಿಯರ ಗುಂಪು ನಿಂತಿದೆ. ದಿಕ್ ಅನ್ಯೇ ಮಧುರ ಪದಾರ್ಥಾಹ ಇತಿ ಏಕ ವದತಿ. ದಿಕ್ ಅಂತ ಬಂದ್ರೆ ದ್ವಿತೀಯ ಬರ್ಬೇಕು. ಅನ್ಯಾನ್ ಮಧುರ ಪದಾರ್ಥಾನ್ ಇತಿ ಏಕ ವದತಿ. ಬೇರೆ ಮಧುರ ಪದಾರ್ಥಗಳಿಗೆ, ಬೇರೆ ಸಿಹಿ ತಿಂಡಿಗಳಿಗೆ ಧಿಕ್ಕಾರ ಅಂತ ಒಬ್ಬ ಹೇಳಿದರೆ, ತತ್ ಅಂದ್ರೆ ಯಾವುದಕ್ಕೆ ಅನ್ವಯಿಸುತ್ತಿದ್ದು? ಪಾಯಸಕ್ಕೆ ಅನ್ವಯಿಸುವುದಾದ್ರಿಂದ ಅದು ನಪುಂಸಕಲಿಂಗ ಪದವಾದ್ರಿಂದ ತದ್ವಿನ, ತೇನ ವಿನ, ತಸ್ಮಾತ್ ವಿನ ದ್ವಿತೀಯ, ತೃತೀಯ, ಪಂಚಮಿ. ತದ್ವಿನ ಜೀವನಂ ಅಪೂರ್ಣಂ ಇತಿ ಅಪರಃ. ಪಾಯಸವಿಲ್ಲದಿದ್ದರೆ ಜೀವನವೇ ಅಪೂರ್ಣ, ಪೂರ್ಣವಾಗುವುದಿಲ್ಲ ಅಂತ ಇನ್ನೊಬ್ಬ. ಮತ್ತೆ ಪಾಯಸ ಬಂತು. ಇಲ್ಲಿ ಸಹ ಅಂತಿದೆ. ಸಹ ಅಂದ್ರೆ ತೃತೀಯ. ಪಾಯಸೇನ ಸಹ ಏವ ಭೋಜನಂ ಸರಸಂ ಇತಿ ಅನ್ಯಾಹ. ಪಾಯಸವಿದ್ದರೇನೆ ಒಂದು ಭೋಜನವು ರಸಪೂರ್ಣವಾಗಿದೆ ಅಂತ ಇನ್ನೊಬ್ಬ ಹೇಳ್ತಾನೆ. ತೇಷಾಂ ವಚನಾನಿ ಶ್ರುತ್ವಾ ಪಾಯಸಂ ಯಚ್ಛಂತ್ಯಾಹ ಅಂಬಾಯಾಹ ಮುಖೆ ಮಂದಹಾಸಃ ವಿಲಸತಿ. ಇವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಪಾಯಸವನ್ನ ತರ್ತಿದ್ದಂತಹ ಆ ತಾಯಿ ಇದ್ದಾರಲ್ಲ, ಅವರ ಮುಖದಲ್ಲಿ ಒಂದು ಮಂದಹಾಸ ಬಂದಿತು ಅಂತ ಹೇಳ್ತಿದ್ದಾರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ವಾಕ್ಯ ಗುಚ್ಛದಲ್ಲಿ. ಮುಂದಕ್ಕೆ ತವತು ಪ್ರತ್ಯಯವನ್ನು ನಾವು ಆವಾಗಲೇ ನೋಡಿದ್ವಿ ಇದೇ ವಿಡಿಯೋಲಿ. ಅದನ್ನೇ ಮುಂದೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ನೀವು ಬೇಕಾದ್ರೆ ಪಾಸ್ ಮಾಡಿ ಇದನ್ನ ನೋಡ್ಕೊಬಹುದು. ನಾವು ಈಗ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದೆ ಸ್ಥೂಲಾಕ್ಷರೇಣ ದತ್ತಾನಾಂ ಕ್ರಿಯಾಪದಾನಾಂ ಸ್ಥಾನೆ ಉಚಿತಂ ತವತು ಪ್ರತ್ಯಯಾಂತ ರೂಪಂ ಯೋಜಯಿತ್ವಾ ಪುನಃ ಲಿಖತ. ಅಂದ್ರೆ ಕೆಳಗಿನ ವಾಕ್ಯ ಗುಚ್ಛದ ಸ್ಥೂಲ ಪದಗಳ ಸ್ಥಾನಗಳಲ್ಲಿ ತವತು ಪ್ರತ್ಯಯಾಂತ ಪದಗಳನ್ನು ಬಳಸಿ ಮತ್ತೆ ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ. ಇದೇ ಆ ಒಂದು ವಾಕ್ಯಗುಚ್ಛ ಪ್ಯಾರಾಗ್ರಾಫ್. ಇಲ್ಲಿ ದಪ್ಪಕ್ಷರದಲ್ಲಿ ಇರೋ ಪದಗಳನ್ನ ನಾವು ನೋಡ್ಬೋದು. ಇಲ್ಲಿ ಅದದಾತ್, ಅಜೀವನ್ ಹೀಗೆ. ಅವುಗಳ ಬದಲಿಗೆ ನಾವು ತವತು ಪ್ರತ್ಯಯಾಂತ ಪದಗಳನ್ನ ಬಳಸಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಇವಾಗ ಉತ್ತರವನ್ನ. ತವತು ಪ್ರತ್ಯಯದೊಂದಿಗೆ. ಕಂಚಿತ್ ಗ್ರಾಮಂ ನಿಕಷ ಏಕ ನದಿ ಆಸೀತ್. ಒಂದು ಹಳ್ಳಿಯ ಪಕ್ಕದಲ್ಲಿ ಒಂದು ನದಿ ಇದ್ದಿತ್ತು. ನದಿ ಸರ್ವದಾ ಸ್ವಚ್ಛ ಜಲಂ ಅದದಾತ್ ಅಂತಿತ್ತು. ಅದೀಗ ದತ್ತವತಿ ಅಂತ ಆಗತ್ತೆ. ಯಾಕೆಂದ್ರೆ ದತ್ತವತಿ ಅನ್ನೋದು ಅದದಾತಿನ ತವತು ಪ್ರತ್ಯಯ ರೂಪ. ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ, ಏಕವಚನ. ಅಂದ್ರೆ ನದಿಯು ಯಾವಾಗಲೂ ಸ್ವಚ್ಛವಾದ ನೀರನ್ನ ಕೊಡ್ತಾ ಇತ್ತು. ಜನಾಹ ತಸ್ಯಾಹ ಜಲಂ ಪೀತ್ವಾ ಸುಖೇನ
ಜೀವಿತವಂತಹ ಜನರು ಅದರ ನೀರನ್ನ ಕುಡಿದು ಸುಖದಿಂದ ಜೀವಿಸುತ್ತಿದ್ದರು ಅಂತ ಹೇಳಿ ಅಲ್ಲೇನಿತ್ತು ಅಜೀವನ್ ಅಂತ ಇತ್ತು. ಇದು ಜೀವಿತವಂತಹ ಅನ್ನೋದು ಪುಲ್ಲಿಂಗ ಪದ, ಜನಾಹ ಅಂತಿರೋದ್ರಿಂದ ಬಹುವಚನ, ಪ್ರಥಮ ವಿಭಕ್ತಿ, ಕ್ತವತು ಪ್ರತ್ಯಯ. ಏಕಃ ಕೃಷಕಃ ತೇನ ಜಲೇನ ಸರ್ವದಾ ಕೃಷಿಂ ಕೃತವಾನ್. ಒಬ್ಬ ರೈತನು ಈ ಜಲದಿಂದ, ಈ ನೀರಿನಿಂದ ಯಾವಾಗ್ಲೂ ಕೃಷಿಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ಅಲ್ಲೇನ್ ಪದ ಇತ್ತು, ಅಕರೋತ್ ಅಂತಿತ್ತು. ಕೃತವಾನ್ ಅನ್ನುವಂಥದ್ದು ಪುಲ್ಲಿಂಗ ಏಕವಚನ ಪ್ರಥಮ ವಿಭಕ್ತಿ, ಕ್ತವತು ಪ್ರತ್ಯಯ. ಕಾಲಾಂತರಂ ಅನ್ಯೇ ಕೃಷಕಾಃ ಅಪಿ ತೇನ ಜಲೇನ ಕ್ಷೇತ್ರ ಸೇಚನಂ ಕೃತವಂತಹ. ಕಾಲಕ್ರಮೇಣ ಇತರ ಬೇರೆ ರೈತರು ಸಹ ಅದೇ ನೀರಿನಿಂದ ಕೃಷಿಯನ್ನ ಮಾಡ್ತಿದ್ರು. ಕ್ಷೇತ್ರ ಸೇಚನಂ ಅಂತಂದ್ರೆ ಗದ್ದೆಗೆ ನೀರನ್ನ ಎರಿತಾ ಇದ್ರು ಅಂತ ಹೇಳಿ. ಕೃತವಂತಹ ಅಂದ್ರೆ ಅಲ್ಲೇನಿತ್ತು ಅಕುರ್ವನ್. ಕೃತವಂತಹ ಅನ್ನೋದು ಬಹುವಚನ, ಯಾಕೆಂದ್ರೆ ಕೃಷಕಾಹ ಅಂತಿದೆ, ಬಹುವಚನ ಪ್ರಯೋಗ, ಪ್ರಥಮ ವಿಭಕ್ತಿ, ಪುಲ್ಲಿಂಗ. ಕ್ತವತ್ತು ಮಹಿಳಾಹ ಪರ್ವಸಮಯೇ ನದೀಂ ಪೂಜಿತವತ್ಯಃ. ಅಲ್ಲೇನಿತ್ತು ಅಪೂಜಯನ್ ಅಂತಿತ್ತು. ಮಹಿಳಾಹ ಸ್ತ್ರೀಲಿಂಗ ಪದ, ಪೂಜಿತವತ್ಯಃ ಸ್ತ್ರೀಲಿಂಗ ಪದ, ಪ್ರಥಮ ವಿಭಕ್ತಿ, ಬಹುವಚನ. ಕ್ತವತು ಏಕವಾರಂ ಕಶ್ಚಿತ್ ಪರಿವಾರ ನದ್ಯಾಂ ಮಾಲಿನ್ಯಾನಿ ಕ್ಷಿಪ್ತವಾನ್. ಅಲ್ಲಿ ಅಕ್ಷಿಪತ್ ಅಂತಿದೆ. ಅಂದ್ರೆ ಒಂದಿನ ಏನಾಯ್ತು, ಒಂದು ಪರಿವಾರ, ಯಾವುದೋ ಒಂದು ಪರಿವಾರ ಬಂದು ನದಿಯಲ್ಲಿ ಕಸವನ್ನ ಎಸೆದು ಹಾಕಿತು ಅಂತ ಹೇಳಿ. ಕ್ಷಿಪ್ತವಾನ್ ಪರಿವಾರ, ಕ್ಷಿಪ್ತವಾನ್ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಕ್ತವತು. ಕ್ರಮಶಃ ಅನ್ಯೇ ಅಪಿ ಕ್ಷಿಪ್ತವಂತಹ. ಕ್ರಮವಾಗಿ ಇತರರು ಕೂಡ ಕಸವನ್ನ ನದಿಯಲ್ಲಿ ಎಸೆದರು. ಕ್ಷಿಪ್ತವಂತಹ ಅನ್ನುವಂಥದ್ದು ಪುಲ್ಲಿಂಗ ಪದ, ಪ್ರಥಮ ವಿಭಕ್ತಿ, ಬಹುವಚನ. ಕ್ತವತು ತೇನ ನದಿ ಮಲಿನ ಅಭವತ್. ಅದರಿಂದ ನದಿಯು ಕಸದಿಂದ ತುಂಬಿತು ಅಂದ್ರೆ ಮಲಿನವಾಯಿತು. ಮೀನಾಹ ಮೃತವಂತಹ. ಅಲ್ಲೇನಿತ್ತು ಅಮ್ರಿಯಂತ ಅಂತಿತ್ತು, ಅಂದ್ರೆ ಮೀನುಗಳು ಸತ್ತೋದವು. ಮೃತವಂತಹ ಅನ್ನೋದು ಪುಲ್ಲಿಂಗ ಪದ, ಬಹುವಚನ, ಪ್ರಥಮ ವಿಭಕ್ತಿ. ಕ್ತವತು ಸ್ತ್ರೀಯ ರೋಗೈ ಪೀಡಿತಾ ಭೂತವತ್ಯ. ಅಲ್ಲೇನಿತ್ತು ಅಭವನ್ ಅಂತಿತ್ತು, ಅಂದ್ರೆ ಸ್ತ್ರೀಯರು ರೋಗದಿಂದ ಪೀಡಿತರಾದರು ಅಂತಂದ್ರೆ ಇದು ಭೂತವತ್ಯ ಅನ್ನೋದು ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ, ಬಹುವಚನ. ಕ್ತವತು ತದಾ ಏಕ ಶಿಕ್ಷಿತಾ ಬಾಲಿಕಾ ಜಲಸ್ಯ ಮಹತ್ವಂ ಸರ್ವಾನ್ ಉಕ್ತವತಿ. ಆಮೇಲೆ ಒಬ್ಬಳು ಓದಿದಂತಹ ಹೆಣ್ಣು ಜಲದ ಮಹತ್ವವನ್ನ ಎಲ್ಲರಿಗೂ ಕೂಡ ಹೇಳಿದಳು. ಅಲ್ಲೇನಿತ್ತು ಅವದತ್ತಂತಿತ್ತು. ಉಕ್ತವತಿ ಅನ್ನುವಂಥದ್ದು ಕ್ತವತ್ತು ಪ್ರಥಮ ವಿಭಕ್ತಿ, ಏಕವಚನ, ಸ್ತ್ರೀಲಿಂಗ. ಸಾ ನದಿ ತೀರಂ ಆಗತ್ಯ ಸ್ವಯಂ ವೃಕ್ಷಂ ರೋಪಿತವತಿ. ಅವಳೇ ಬಂದು ನದಿ ತೀರದಲ್ಲಿ ಒಂದು ಮರವನ್ನ, ಒಂದು ಸಸಿಯನ್ನ ನೆಟ್ಟಳು ಅಂತಂದ್ರೆ ಅಲ್ಲೇನಿತ್ತು ಅರೋಪಯತ್ ಅಂತಿತ್ತು. ಇದು ರೋಪಿತವತಿ ಸ್ತ್ರೀಲಿಂಗ ಪದ, ಪ್ರಥಮ ವಿಭಕ್ತಿ, ಏಕವಚನ. ಕ್ತವತು ಮಹಿಳಾಃ ಅಪಿ ತತಃ ಪ್ರೇರಣಾಂ ಪ್ರಾಪ್ಯ ತಸ್ಯಾಹ ಸಾಹಾಯ್ಯಂ ಕೃತವತ್ಯಃ. ಮಹಿಳೆಯರು ಕೂಡ ಅವಳಿಂದ ಪ್ರೇರಣೆ ಪಡೆದು ಅವಳಿಗೆ ಸಹಾಯ ಮಾಡಿದರು ಅಂತ ಹೇಳಿ ಅಲ್ಲೇನಿತ್ತು ಅಕುರ್ವನ್ ಅಂತಿತ್ತು. ಕೃತವತ್ಯಃ ಅನ್ನೋದು ಸ್ತ್ರೀಲಿಂಗ ಪದ, ಪ್ರಥಮ ವಿಭಕ್ತಿ, ಬಹುವಚನ. ಸರ್ವೇ ಗ್ರಾಮವಾಸಿನಃ ಮಿಲಿತ್ವಾ ನದೀಂ ಶೋಧಿತವಂತಹ. ಅಶೋಧಯನ್ ಅಂತಿತ್ತು. ಶೋಧಿತವಂತಹ ಅನ್ನುವಂಥದ್ದು ಪ್ರಥಮ ವಿಭಕ್ತಿ, ಬಹುವಚನ, ಪುಲ್ಲಿಂಗ ಪದ. ಕ್ತವತು ಪುನಃ ನದಿ ಸ್ವಚ್ಛಾ ಜಾತ ನಿರ್ಮಲಂ ಜಲಂ ಚ ದತ್ತವತಿ. ಮತ್ತೆ ನದಿಯು ಸ್ವಚ್ಛವಾಗಿ ನಿರ್ಮಲ ಜಲವನ್ನ ದತ್ತವತಿ ಕೊಟ್ಟಳು ಅಂತ ಹೇಳಿ. ದತ್ತವತಿ ಅದೇ ಪದ ಇಲ್ಲಿ ಬಂದಿತ್ತಲ್ಲ ಅದು. ತತಃ ಆರಭ್ಯ ವರ್ಷೇ ಏಕವಾರಂ ಜನಾಹ ನದೀಂ ಪೂಜಿತವಂತಹ. ಅಲ್ಲಿಂದ ಆರಂಭಿಸಿ ಜನರು ವರ್ಷಕ್ಕೆ ಒಮ್ಮೆ ನದಿಯನ್ನ ಪೂಜಿಸಿದರು. ಅಲ್ಲೇನಿತ್ತು ಅಪೂಜಯನ್ ಅಂತಿತ್ತು. ವೃಕ್ಷಾರೋಪಣಂಚ ಕೃತವಂತಹ. ಅಲ್ಲೇನಿತ್ತು ಅಕುರ್ವನ್ ಅಂತಿತ್ತು. ಇವೆರಡೂ ಕೂಡ ಪ್ರಥಮ ವಿಭಕ್ತಿ, ಬಹುವಚನ, ಪುಲ್ಲಿಂಗ. ಕ್ತವತು. ಈ ಒಂದು ವಾಕ್ಯ ಗುಚ್ಛದಲ್ಲಿ ಈ ಹಸಿರು ಬಣ್ಣದ ಪುಲ್ಲಿಂಗ ಪದಗಳಾಗಲಿ ಅಥವಾ ಈ ಬಣ್ಣದ ಸ್ತ್ರೀಲಿಂಗ ಪದಗಳಾಗಲಿ ನಿಮ್ಗೆ ಅರ್ಥವಾಗುವುದು ಕಷ್ಟವಾದರೆ ಕಮೆಂಟ್ಸ್ ಮೂಲಕ ಬರೆದ್ರೆ ನಾನು ನಿಮ್ಗೆ ಉತ್ತರವನ್ನ ಕೊಡ್ತೇನೆ. ಮುಂದಿನ ಪ್ರಶ್ನೆ. ಏತೇಷಾಂ ಸಮಸ್ತ ಪದಾನಿ ಪಾಠಾಚಿತ್ವ ಲಿಖತ. ಈ ಒಂದು ಪದಗಳ ಸಮಸ್ತ ಪದಗಳನ್ನ ಪಾಠದಿಂದ ಆಯ್ಕೆ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿರುವಂತಹ ಪದಗಳೆಲ್ಲವೂ ಕೂಡ ವಿಗ್ರಹ ವಾಕ್ಯಗಳು. ಇಲ್ಲಿ ನಾವು ಬರೀಬೇಕಾಗಿರುವಂತಹವುಗಳು ಸಮಸ್ತ ಪದಗಳು ಅಥವಾ ಸಮಾಸಗಳು. ಅವ್ರನ್ನ ಕೊಟ್ಟಿದ್ದಾರೆ. ಮಹಾನ್ ಆತ್ಮ ಮಹಾತ್ಮ ತೇಷಾಂ ಮಹಾತ್ಮನಾಂ. ಇಲ್ಲಿ ಏನು ವಿಭಕ್ತಿ ವಚನ ಇದೆಯೋ ಈ ಸಮಸ್ತ ಪದದಲ್ಲೂ ಕೂಡ ಅದೇ ವಿಭಕ್ತಿ ವಚನವನ್ನು ನಾವು ಬರೀಬೇಕು. ಘೃತಸ್ಯ ಪಾತ್ರಂ ತತ್ ಘೃತ ಪಾತ್ರಂ. ಪಾಷಾಣಸ್ಯ ಖಂಡಃ ಪಾಷಾಣ ಖಂಡಃ
ತಂ ಪಾಷಾಣಖಂಡಂ ಪ್ರಿಯ ಸುಹೃತ್ ಉದರೇ ವೇದನಾ ಉದರ ವೇದನಾ ಸ್ವೀಯ ವ್ಯವಹಾರ ಜೀವನಸ್ಯ ಮೂಲ್ಯಾನಿ ಜೀವನ ಮೂಲ್ಯಾನಿ ಮಾತುಲಸ್ಯ ಮಾತುಲಗೃಹಂ ನರೇಶು ರತ್ನಾನಿ ಇವ ನರರತ್ನಾನಿ ತೇಷಾಂ ನರರತ್ನಾನಾಂ ಸ್ವೀಯಂ ಕರ್ತೃತ್ವಂ ತೇನ ಸ್ವೀಯ ಕರ್ತೃತ್ವೇನ ಅಪರಾಧ ಭಾವನಾ ತಯಾ ಅಪರಾಧ ಭಾವನಯಾ ಗುರೋಃ ಉಪದೇಶಃ ಗುರೂಪದೇಶಃ ತಂ ಗುರೂಪದೇಶಂ ದಿನೇ ದಿನೇ ಪ್ರತಿದಿನಂ ರಾಜರ್ಷಿ ತೇಷಾಂ ರಾಜರ್ಷೀಣಾಂ. ಮುಂದಕ್ಕೆ ಪಾಂಡುರಂಗನ ಬಗ್ಗೆ ಒಂದು ಸಣ್ಣ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಪಾಂಡುರಂಗಸ್ಯ ಏವ ವಿಠ್ಠಲಃ ವಿಠೋಬಾ ಪಂಢರೀನಾಥಃ ವಿಠುಮಾವುಲಿ ಚ ಇತ್ಯಾದೀನಿ ಬಹೂನಿ ನಾಮಾನಿ ಸಂತಿ. ಪಾಂಡುರಂಗನಿಗೆ ಅನೇಕ ಹೆಸರುಗಳಿವೆ, ವಿಠೋಬಾ, ವಿಠ್ಠಲ, ಹೀಗೆ. ಮಹಾರಾಷ್ಟ್ರಸ್ಯ ಸೋಲಾಪುರ ಜನಪದೆ, ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿ ಪಂಢರಪುರಂ ಇತಿ ಪ್ರಸಿದ್ಧಂ ತೀರ್ಥಕ್ಷೇತ್ರಂ ವರ್ತತೆ. ಪಂಢರಪುರ ಅನ್ನುವಂಥ ಒಂದು ಪ್ರಸಿದ್ಧವಾದ ತೀರ್ಥಕ್ಷೇತ್ರವಿದೆ. ತಚ್ಚ ಚಂದ್ರಭಾಗಾ ನದ್ಯಾಹ ತೀರೆ ವಿರಾಜಮಾನ ಅಸ್ತಿ. ಅದು ಚಂದ್ರಭಾಗಾ ನದಿಯ ತೀರದಲ್ಲಿ ವಿರಾಜಮಾನವಾಗಿದೆ. ವಾರಕರಿ ಸಂಪ್ರದಾಯಸ್ಯ ಆರಾಧ್ಯಂ ದೈವತಂ ಅಸ್ತಿ ಪಾಂಡುರಂಗ. ವಾರಕರಿ ಸಂಪ್ರದಾಯದವರ ಆರಾಧ್ಯ ದೈವವೇ ಈ ಪಾಂಡುರಂಗ. ಸಹ ಇಷ್ಟಿಕಾಯಾಂ ಸಮಚರಣ ಸ್ಥಿತ ವರ್ತತೆ. ಅವನು ಇಟ್ಟಿಗೆಯ ಮೇಲೆ ಸಮಚರಣನಾಗಿ ನಿಂತಿದ್ದಾನೆ. ಹಸ್ತೌ ಕಟ್ಯಾಂ ಸಂಸ್ಥಾಪ್ಯ, ಕೈಗಳನ್ನ ಸೊಂಟದ ಮೇಲೆ ಹೀಗಿಟ್ಟು ಭಕ್ತಾನಾಂ ರಕ್ಷಣಾರ್ಥಂ ಅಹಂ ಸರ್ವದಾ ಕಟಿಬದ್ಧ ಅಸ್ಮಿ ಇತಿ ಸಹ ಭಕ್ತಾನ್ ಸೂಚಯಿತಿ. ನಾನು ಭಕ್ತರ ರಕ್ಷಣೆಗಾಗಿ ಯಾವಾಗಲೂ ಕಟಿಬದ್ಧನಾಗಿದ್ದೇನೆ ಅಂತ ಹೇಳಿ ಸೂಚಿಸುವ ಹಾಗೆ ಈ ರೀತಿ ಕೈಗಳನ್ನ ಹಿಡಿದಿದ್ದಾನೆ. ಆ ಪಾಂಡುರಂಗನು ನಮ್ಮೆಲ್ಲರನ್ನೂ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಯಾವಾಗಲೂ ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.